ತಿಪಟೂರು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದಂತಹ ಕರ್ನಾಟಕ ದಲಿತ ಸಂಘದ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಸ್ಥಾಪಿಸಿದಂತಹ 47/74/75 ಮೂಲ ಸಂಘಟನೆಯ ರಾಜ್ಯ ಸಂಚಾಲಕರಾದಂತಹ ಶಿವಮೊಗ್ಗ ಎಂ ಗುರುಮೂರ್ತಿ ರವರ ನೇತೃತ್ವದ ತುಮಕೂರು ಜಿಲ್ಲಾ ಸಂಚಾಲಕರಾದಂತಹ ನಾಗತಿಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ ದಲಿತ ಸಮುದಾಯಗಳಿಗೆ ಒಳ ಮೀಸಲಾತಿ ಒದಗಿಸುವ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ರವರ ವರದಿಯನ್ನ ಒಪ್ಪಿ ಕೆಲವು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಮಾರ್ಪಾಡುಗಳೊಂದಿಗೆ ಜಾರಿಗೊಳಿಸುತ್ತಿರುವುದು ಅಭಿನಂದನೀಯ ಕ್ರಮವಾಗಿದೆ. ಎಡಗೈ ದಲಿತ ಸಮುದಾಯವು 3 ದಶಕಗಳಿಂದ ಒಳ ಮೀಸಲಾತಿಯನ್ನ ನಡೆಸ್ತಾ ಇತ್ತು. ಆದರೆ ಆ ಒಂದು ಹೋರಾಟಕ್ಕೆ ಕಡೆಗೂ ಈಗ ಜಯವಾಗಿದೆ. ಹೋರಾಟಕ್ಕೆ ಬೆಂಬಲ ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ಬಲಗೈ ದಲಿತ ಸಮುದಾಯ ಮತ್ತು ಪರಿಶಿಷ್ಟ ಜಾತಿಗಳಿಗೂ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಿಸುವ ಮೂಲಕ ಸಮತೋಲನದ ಪ್ರಯತ್ನವನ್ನ ಮಾಡಲಾಗಿದೆ. ಆದರೆ ಅಲೆಮಾರಿ ಸಮುದಾಯಗಳಿಗೆ ಸೂಕ್ತ ಸಾಮಾಜಿಕ ನ್ಯಾಯವನ್ನ ಒದಗಿಸಲಿ ಅಂತ ಅವರು ಈಗ ಮುನ್ನೆಲೆಗೆ ಬಂದಿರುವಂತಹದ್ದು. ಅವರಿಗೆ ತಿನ್ನಕ್ಕೆ ಅನ್ನ ಇಲ್ಲ, ವಸತಿ ಇಲ್ಲ, ಆಮೇಲೆ ಉದ್ಯೋಗ. ನಮಗೆ ಅಲೆಮಾರಿಗಳಿಗೆ 1% ಮೀಸಲಾತಿ ಕೊಟ್ಟಿದ್ರೆ ನಮಗೆ ಎಷ್ಟೋ ಜನ ನಮ್ಮಲ್ಲಿ ಇರುವಂಥ ಜನಗಳು ಭಿಕ್ಷೆ ಬೇಡ ತಿಂತಾ ಇದ್ದಾರೆ. ಅವರಿಗೆ ತಿನ್ನಕ್ಕೆ ಅನ್ನ ಇಲ್ಲ, ವಸತಿ ಇಲ್ಲ, ಆಮೇಲೆ ಉದ್ಯೋಗ ಅಂತೂ ಕೇಳಂಗೆ ಇಲ್ಲ. ಹೀಗಾಗಿ ನಮ್ಮ ಸಮಾಜದ ಎಷ್ಟೋ ಜನ ಈಗಲೂ ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಪರಿಸ್ಥಿತಿ ಶೋಚನೀಯವಾಗಿದೆ. ಹಾಗಾಗಿ ನಾಗಮೋಹನ್ ದಾಸ್ ಅವರು ಕೂಡ ಇವರಿಗೆ 1% ಮೀಸಲಾತಿ ಕೊಡಲೇಬೇಕು ಅಂತ ಅವ್ರಿಗೊಂದು ಕೊಟ್ಟಿದ್ದರು, ಸರ್ಕಾರಕ್ಕೆ ಇದು ಕೊಟ್ಟಿದ್ದರು. ಆದರೆ ನಮ್ಮ ಸರ್ಕಾರ ಯಾಕೋ ಈ ಬಗ್ಗೆ ನಮ್ಮ ಬಗ್ಗೆ ಭಾರಿ ವಿಫಲ ಧೋರಣೆ ತೋರ್ತಾ ಇದೆ. ಹಾಗಾಗಿ ತಾವುಗಳು ಎಲ್ಲ ದಯಮಾಡಿ ಸಿದ್ದರಾಮಯ್ಯನವರು ಈಗಲೇ ನಮಗೆ 1% ಮೀಸಲಾತಿಯನ್ನು ಕೊಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಹೋರಾಟದ ಹೀಗೆ ಒಂದು ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ನ 7 ಜನರ ನ್ಯಾಯಾಧೀಶರ ಪೀಠ ಒಳ ಮೀಸಲಾತಿಯನ್ನು ಆಯಾ ರಾಜ್ಯ ಸರ್ಕಾರಗಳು ಮಾಡಬೇಕು, ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಏನು ಆದೇಶ ಮಾಡ್ತು. ಅದರಂತೆ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗನ ರಚನೆ ಮಾಡಿ ರಾಜ್ಯಾದ್ಯಂತ ಎಲ್ಲ ಏನು ಪರಿಶಿಷ್ಟರ ಎಲ್ಲ ಕಾಲೋನಿಗಳಿಗೆ ಹೋಗಿ ಅಲ್ಲಿ ಸಮೀಕ್ಷೆಯನ್ನು ಮಾಡಿ